ನಮಸ್ಕಾರ ಸರ್. ನಿಮಗೆ ಧೈರ್ಯ ಇದೆಯೇ? ಇಲ್ಲ ಸರ್, ನಾವು ಆ ಥರ ಹೇಳೋಕ್ಕಾಗಲ್ಲ, ನಮ್ಮ ಕೈಲಿ ಧೈರ್ಯ ಇಲ್ವೇ? ಇಲ್ಲ ಸರ್, ನಾನು ಅದಕ್ಕೆ ಕೇಳ್ತೇನೆ ನೇರವಾಗಿ. ನಿಮಗೆ ಧೈರ್ಯವಾಗಿ ನಾನು ಪ್ರಶ್ನೆ ಮಾಡ್ತೀನಿ, ನೀವು ಧೈರ್ಯ ಉತ್ತರ ಕೊಡ್ತೀರಾ? ಇಲ್ಲ ಉತ್ತರ ಕೊಡೋಕ್ಕಾಗಲ್ಲ ಸರ್, ನಮ್ಮ ಕೈಲಿ ಆಗಲ್ವಾ? ಡಿ ಕೆ ಶಿವಕುಮಾರ್ ಅಭಿವೃದ್ಧಿ ಮಾಡ್ತಿದಾರಾ ಇಲ್ವಾ? ಆದಷ್ಟು ಮಾಡವ್ರೆ, ಆದಷ್ಟು ಮಾಡವ್ರೆ. ಎಲ್ಲಾನು ಮಾಡೋಕೆ ಸಾಧ್ಯವೇ? ಎಲ್ಲಾನು ಮಾಡ್ಬೇಕು. ಮತ್ತೆ ಎಲ್ಲಾನು ಅಲ್ಲ ರೀ, ನಮ್ಮೂರಲ್ಲಿ ಬಡತನ ಮುಕ್ಕಾಲ್ ಭಾಗ ಅದೆ, ಸಿರ್ತನ ಕಾಲ್ ಭಾಗ ಅದೆ. ಇಲ್ಲೇ ಗೊತ್ತಾಗೋಯ್ತು ಆನ್ಸರ್ ನಮಗೆ. ನಿಮ್ಮ ಹೆಸರೇನು? ಕೃಷ್ಣಪ್ಪ. ಕೃಷ್ಣಪ್ಪಂಗ್ ಧೈರ್ಯ ಬಂತು ಈಗ. ಬಡತನದವ್ರನ್ನೆಲ್ಲರೂ ಸಿರ್ತನಕ್ಕೆ ತರುಕ ಅವ್ರ ಕೈಲಿಂದ ಆದದೆ. ಮತ್ತೆ ಅವ್ರನ್ನ ಯಾಕೆ ಗೆಲ್ಸ್ಬೇಕು? ಮತ್ತೆ ಯಾಕೆ ಗೆಲ್ಲಿಸ್ಬೇಕು? ಈಗ ಮಂಜುನಾಥ್ ಗೆದ್ದ, ಅವನೇನ್ ಮಾಡ್ದ? ಅವನೇನ್ ಬಂದ? ಟೈಮ್ ಅದೇ, 4 ವರ್ಷ ಟೈಮ್ ಅದೇ, ಆಮೇಲೆ ನೋಡಮ್ಮ ಮುಂದಕ್ಕೆ ಆಯ್ತದೋ ಇಲ್ವೋ ಅಂತ. ಈಗ ಇದ್ದವ್ರದ್ದು ಹೇಳಿ. ಈಗ ದೇವೇಗೌಡ ರೆಡ್ಡಿ ಅವ್ರಿಗೆ ಗೆದ್ರು, ಏನ್ ಮಾಡುದು ಇಲ್ಲಿಗೆ? ಡಿ ಕೆ ಇವರು ಕುಮಾರಸ್ವಾಮಿ ಗೆದ್ದ, ರಾಜೀನಾಮೆ ಕೊಟ್ಬಿಟ್ಟ, ಏನ್ ಮಾಡ್ದ ಈ ಕ್ಷೇತ್ರಕ್ಕೆ? ಅವನೇನು ಮಾಡ್ಲಿಲ್ಲ, ಯಾರು ಮಾಡ್ಲಿಲ್ಲ. ಒಡಲೆ ಯಾರು ಮಾಡ್ಲಿಲ್ಲ. ಬಡವರಾಗಿ ಅವ್ರೆ, ಶ್ರೀಮಂತರಾಗಿ ಅವ್ರೆ. ಇಷ್ಟಾರು ಹೇಳ್ದಲ್ಲಣ್ಣ, ಕೋಟಿಗೊಂದು ಮಾತು. ಇಷ್ಟಾರು ಹೇಳ್ದಲ್ಲ, ಕೆಲವ್ರು ಕೈ ಮುಗಿತವ್ರೆ. ಅಣ್ಣ ಬಿಟ್ಬೋಣ, ನೀವು ಅಂಟ್ಬೋಣ. ಹ್ಞೂ ಪರವಾಗಿಲ್ಲ ಅಲ್ಲ, ಚೆನ್ನಾಗಿ ಮಾತಾಡಿದ್ರು. ಸರಿ ಅಲ್ಲ, ಈಗ ಕೃಷ್ಣ ಅವ್ರದ್ದು ಏನಪ್ಪ ಮಾಡ್ಕೊಳಕಾಯ್ತದೆ? ಅವರು ಅಲ್ಲ, ಅವ್ರು ಹೋರಾಟ 90 ಭಾಗ ಬಡತನದಲ್ಲದೆ, ಕಾಲ್ ಭಾಗ ಸಿರ್ತನಹಳ್ಳಿ ಹೆಂಗದ ಹೇಳಿ. ಮಾಮೂಲಿ ಅರ್ಧ ಮುಕ್ಕಾಲ್ ಭಾಗ ಬಡತನ. ಮಾತಾಡಂಗಿಲ್ಲ, ಬರೀ 2 ರೋಡ್ ಒಂದು ಏನಿಲ್ಲ. ಈಗ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಅವನ ಆಸ್ತಿ ಮಾರ್ಬಿಟ್ಟು ಬಡತನದವ್ರಿಗೆ ದುಡ್ಡು ಕೊಟ್ಟಾರೆ. ಅವ್ರ ಕೈಲಿ ಕೊಡುಕಾದದೆ, ಇದ್ದಿದ್ದು ಮಾಡ್ಕೋತಾರೆ ಎಕ್ಸ್ಟ್ರಾ. ಮಂತ ಯಾವ ಮೂಲ ಮುಡ್ಕಲಿದ್ರೆ ಒಳಗೆ ಸೇರ್ಸ್ಕೋತಾರೆ. ಹಂಗೆ ಕೃಷ್ಣಪ್ಪನವ್ರೆ ತುಂಬಾ ಚೆನ್ನಾಗಿ ಮಾತಾಡಿದ್ರೆ, ಬಹಳ ಖುಷಿ ಆಯ್ತು ನನಗೆ. ನಿಮ್ ದೊಡ್ಡಳ್ಳಿನ ಹೌದು, ನೀವ್ ಯಾರಿಗೂ ಎದ್ರಲ್ಲ. ಯಾಕೆ ಎದ್ರಕೋಬೇಕು? ಯಾರಿಗೂ ಎದ್ರಲ್ಲ. ಈಗ ಜಾತಿ ಜನಗಣತಿ ವರದಿ ಮಾಡಕ್ ನಿಮ್ ಮನೆಗೆ ಬಂದಿದ್ರಾ? ಇಲ್ಲ. ಬರ್ಕೊಂಡ್ರ ನೀವು ಯಾವ ಜಾತಿ, ಎಷ್ಟು ಜನ ಇದ್ದೀರಾ? ಏನಿಲ್ಲ ನೋಡಿ, ಏನೂ ಇಲ್ಲ. ಆದ್ರೂ ಜಾತಿ ಜನಗಣತಿ ವರದಿಯನ್ನು ರಿಲೀಸ್ ಮಾಡ್ತಿದ್ದಾರೆ. ಅದು ಹೆಂಗೆ ಅಂತ ನನಗೂ ಗೊತ್ತಾಯ್ತಲ್ಲ, ಯಾವ ಪಕ್ಷ ಆದ್ರೂ ಅಷ್ಟೇ. ಥ್ಯಾಂಕ್ ಯು ಗೌಡ್ರೆ. ನಮಸ್ಕಾರ. ಕಿವಿಗೆ ಹೂವು ಹಿಡ್ಕೊಂಡು ಹೊಂಟ್ರಿ? ಓ ಹೌದಾ? ರಾಜಕಾರಣಿಗಳು ನಮ್ ಕಿವಿಗೆ ಹೂವು ಇಡ್ತಾರೆ ಅಲ್ವೇ? ಏನ್ ನಿಮ್ಮ ಹೆಸರು? ನಮ್ಮ ಹೆಸರು ಚಿಕ್ತಿಮಣ. ಯಾವ ಇದೇ ಊರ? ಕಲಿಗೋಡು ನೋಡಿ. ಹೌದಾ? ಇಲ್ಲಿ ದೇವ್ರಿಗೆ ಹೋಗಿದ್ದ, ಇಲ್ಲಿ ಹಿಡ್ದ ಟೀ ಕುಡಿ ಬಂದ. ಹೌದಾ? ಹೆಂಗೆ ನಿಮ್ ಡಿ ಕೆ ಸಾಹೇಬ್ರು ಕೆಲಸ ಮಾಡಿಸ್ತಾರೆ? ಚೆನ್ನಾಗಿ ಮಾಡಿಸ್ತಾರೆ. ಇಲ್ಲ ಭಯ ಬಿದ್ದು ಮಾತಾಡ್ತೀರ ನೀವು? ಇಲ್ಲ ಚೆನ್ನಾಗಿ ಮಾಡಿಸ್ತಾರೆ. ನಿಜ ಹೇಳಿ. ಓಕೆ, ನಿಜ ಹೇಳಿ. ನಿಜವಾಗುವೆ ಹೇಳಿರ್ಬೇಕ. ನಾವು ಕಾಂಗ್ರೆಸ್. ಹೌದಾ? ಹೌದೇ. ಅದಕ್ಕೆ ಹೆಂಗ್ ಹೇಳ್ತೀರಾ? ಹುಡ್ತಾವಿಂದು ಕಾಂಗ್ರೆಸ್. ಹುಡ್ತಾಗಿಂದು ಕಾಂಗ್ರೆಸ್. ಅದಕ್ಕೆ ಅದು ಹೆಂಗ್ ಬಿಟ್ಟು ಕೊಟ್ಬಿಟ್ರ ಡಿ ಕೆ? ಎಲ್ಲ ಅಭಿವೃದ್ಧಿ ಮಾಡ್ಯಾರ. ನೀ ಹೇಳವ. ಅವ್ರದ್ದು ಹೇಳಷ್ಟೇ. ನಮ್ದು ಕಾಸು ಬಂತ? ಕಾಸು 2,000 ಬರ್ತದ? ಎಲ್ಲ ನಿಂಡ ಬರ್ತದೆ. ನಮಸ್ಕಾರ ಸರ್. ಏನ್ ನಿಮ್ಮ ಹೆಸರು? ಚಿನ್ನಪ್ಪ ಅಂತ. ಯಾವೂರು? ನಾವು ಆರಬಲೆ. ದೊಡ್ಡಹಳ್ಳಿ ಅಲ್ವೇ? ಪಕ್ಕನೆ. ಪಕ್ಕ ಅಲ್ಲ, ಇದೇ ಊರು. ಪಕ್ಕನೆ. ಅಕ್ಕಪಕ್ಕ. ಹೌದು. ನಂಗೆ ಸತ್ಯ ಹೇಳ್ಬೇಕು. ಹೌದ್ರು. ಸುಳ್ಳು ಹೇಳ್ಬಾರ್ದು. ಸುಳ್ಳಾಗಿ ಕೇಳ್ಬೇಕು ಅಲ್ವೇ? ಹೌದು. ಅಭಿವೃದ್ಧಿ ಆಗದ ನಿಮ್ಮೂರು ಎಲ್ಲ? ಹೌದು, ನಮ್ದು ಆರಬಲೆ ಅಭಿವೃದ್ಧಿ ಆಗದೆ. ಚಿನ್ನರಾಜ್ ಸಾಹೇಬರು ಅಂತ ಡಿ ಕೆ ಶಿವಕುಮಾರ್ ಪಿ ಎ ಭಾರಿ ಹೆಲ್ಪ್ ಮಾಡೋರು. ಆರಬಲೆಯಲ್ಲಿ ಭಾರಿ ಹೆಲ್ಪ್ ಮಾಡವ್ರೆ, ಪ್ರತಿಯೊಬ್ಬರಿಗೂ ಮಾಡವ್ರೆ. ಈ ಇಂಗ್ಲಿಷ್ಲಾ ಅವರು, ಅದು ಇದು ಇಂಗ್ಲಿಷ್ಲಾ ಅವರು ಪ್ರತಿಯೊಬ್ಬರಿಗೂ ಮಾಡವ್ರೆ. ಚಿನ್ನರಾಜ್ ಅವರು ಅಂತ ಲೀಡ್ರು. ಯಾವ ಮನೆ ಗೀಣೆ ಎಲ್ಲ ರೋಡು ಎಲ್ಲ ಭಯ ಬೀಳ್ತಾವ್ರಲ್ಲ. ಇಲ್ಲ ಬಂದು ನೋಡಿ ನಮ್ಮ ಕಡೆ ಎಷ್ಟು ಮಾಡವ್ರೆ ಅಂತ. ಆರಬಲೆ ಎಷ್ಟು ಇಂಪ್ರೂವ್ ಆಗೋದು ನೋಡಿ ಮಾತಾಡಿ. ಹೌದಾ? ಹೇಳ್ಬೇಕು, ಯಾಕೆ ಭಯ ಬಿಡ್ಬೇಕು? ಚಿನ್ನರಾಜ್ ಅಂದ್ರೆ ಭಾರಿ ಹೆಲ್ಪು. ಪಿ ಎ ಡಿ ಕೆ ಶಿವಕುಮಾರ್ ಹೆಂಗೆ? ಅಯ್ಯೋ ಹೇಳಿ, ಆರಬಲೆ ಜೀವ ಅವ್ರಿಗೆ. ಆರಬಲೆ ಜೀವ. ಆರಬಲೆ ಜೀವನ ಓಟ್ ಹಾಕಿ ಗೆಲ್ಸಿದೀವಿ ಅವ್ರನ್ನ. ಹಂಗೆ ಏನ್ ಭಯ ಯಾಕೆ? ಬೇರೆ ಏನಾದ್ರು ಪ್ರಾಬ್ಲಮ್? ಎಲ್ಲ ಪ್ರತಿಯೊಂದು ಮಾಡವ್ರೆ ಆರಬಲೆ ಅಂತ. ಯಾರನ್ನು ನೋಡಿ, ಆರಬಲೆ ಇಂಪ್ರೂವ್ ಎಲ್ಲೂ ಆಗಲ್ಲ, ಆ ಥರ ಮಾಡವ್ರೆ. ನಮಸ್ಕಾರ ಸರ್. ನಿಮಗೆ ಧೈರ್ಯ ಇದೆಯೇ? ಇಲ್ಲ ಸರ್, ನಾವು ಆ ಥರ ಹೇಳೋಕ್ಕಾಗಲ್ಲ, ನಮ್ಮ ಕೈಲಿ ಧೈರ್ಯ ಇಲ್ವೇ? ಇಲ್ಲ ಸರ್, ನಾನು ಅದಕ್ಕೆ ಕೇಳ್ತೇನೆ ನೇರವಾಗಿ. ನಿಮಗೆ ಧೈರ್ಯವಾಗಿ ನಾನು ಪ್ರಶ್ನೆ ಮಾಡ್ತೀನಿ, ನೀವು ಧೈರ್ಯ ಉತ್ತರ ಕೊಡ್ತೀರಾ? ಇಲ್ಲ ಉತ್ತರ ಕೊಡೋಕ್ಕಾಗಲ್ಲ ಸರ್, ನಮ್ಮ ಕೈಲಿ ಆಗಲ್ವಾ? ಡಿ ಕೆ ಶಿವಕುಮಾರ್ ಅಭಿವೃದ್ಧಿ ಮಾಡ್ತಿದಾರಾ ಇಲ್ವಾ? ಆದಷ್ಟು ಮಾಡವ್ರೆ, ಆದಷ್ಟು ಮಾಡವ್ರೆ. ಎಲ್ಲಾನು ಮಾಡೋಕೆ ಸಾಧ್ಯವೇ? ಎಲ್ಲಾನು ಮಾಡ್ಬೇಕು. ಮತ್ತೆ ಎಲ್ಲಾನು ಅಲ್ಲ ರೀ, ನಮ್ಮೂರಲ್ಲಿ ಬಡತನ ಮುಕ್ಕಾಲ್ ಭಾಗ ಅದೆ, ಸಿರ್ತನ ಕಾಲ್ ಭಾಗ ಅದೆ. ಇಲ್ಲೇ ಗೊತ್ತಾಗೋಯ್ತು ಆನ್ಸರ್ ನಮಗೆ. ನಿಮ್ಮ ಹೆಸರೇನು?
ಕೃಷ್ಣಪ್ಪ ಕೃಷ್ಣಪ್ಪಂಗ್ ಧೈರ್ಯ ಬಂತು ಈಗ. ಬಡ್ತಂದವ್ರನ್ನೆಲ್ಲರನ್ನು ಸಿರ್ತರ್ಕ್ ತರುಕ ಅವ್ರ ಕೈಲಿಂದ ಆದದೆ. ಮತ್ತೆ ಇನ್ನು ಅವ್ರನ್ನ ಯಾಕೆ ಗೆಲ್ಲಿಸ್ಬೇಕು ಮತ್ತೆ? ಯಾಕೆ ಯಾಕೆ ಗೆಲ್ಲಿಸ್ಬೇಕು? ಈಗ ಮಂಜುನಾಥ್ ಗೆದ್ದ, ಅವನೇನ್ ಮಾಡ್ದ? ಅವನೇನ್ ಬಂದಿಲ್ಲ. ಟೈಮ್ ಅದೇ, 4 ವರ್ಷ ಟೈಮ್ ಅದೇ, ಆಮೇಲೆ ನೋಡಮ್ಮ ಮುಂದಕ್ಕೆ ಆಯ್ತದೋ ಇಲ್ವೋ ಅಂತ. ಈಗ ಇದ್ದವ್ರದ್ದು ಹೇಳಿ. ಈಗ ದೇವೇಗೌಡ ರೆಡ್ಡಿ ಅವ್ರಿಗೆ ಗೆದ್ರು, ಏನ್ ಮಾಡುದು ಇಲ್ಲಿಗೆ? DK ಇವರು ಕುಮಾರಸ್ವಾಮಿ ಗೆದ್ದ, ರಾಜೀನಾಮೆ ಕೊಟ್ಬಿಟ್ಟ, ಏನ್ ಮಾಡ್ದ ಈ ಕ್ಷೇತ್ರಕ್ಕೆ? ಅವನೇನು ಮಾಡ್ಲಿಲ್ಲ, ಯಾರು ಮಾಡ್ಲಿಲ್ಲ ಒಡಲೆ, ಯಾರು ಮಾಡ್ಲಿಲ್ಲ. ಬಡವರಾಗಿ ಅವ್ರೆ, ಶ್ರೀಮಂತರಾಗಿ ಅವ್ರೆ. ಇಷ್ಟಾರು ಹೇಳ್ದಲ್ಲಣ್ಣ, ಕೋಟಿಗೊಂದು ಮಾತು. ಇಷ್ಟಾರು ಹೇಳ್ದಲ್ಲ, ಕೆಲವ್ರು ಕೈ ಮುಗಿತವ್ರೆ. ಅಣ್ಣ ಬಿಟ್ಬೋಣ, ನೀವು ಹೊಂಟ್ಬೋಣ. ಹ್ಞೂ ಪರವಾಗಿಲ್ಲ ಅಲ್ಲ, ಚೆನ್ನಾಗಿ ಮಾತಾಡಿದ್ರು. ಈಗ ಕೃಷ್ಣ ಅವ್ರದ್ದು ಏನಪ್ಪ ಮಾಡ್ಕೊಳಕಾಯ್ತದೆ ಅವರು? ಅಲ್ಲ ಅವ್ರು ಹೋರಾಟ 90 ಭಾಗ ಬಡ್ತಾನದಲ್ಲದೆ, ಕಾಲ್ ಭಾಗ ಸಿರ್ತಾನಹಳ್ಳಿ ಹೆಂಗದ ಹೇಳಿ? ಮಾಮೂಲಿ ಅರ್ಧ ಮುಕ್ಕಾಲ್ ಭಾಗ ಬಡ್ತಾನ. ಮಾತಾಡಂಗಿಲ್ಲ, ಬರೀ 2 ರೋಡ್ ಒಂದು ಚೆನ್ನಾಗಿ ಏನಿಲ್ಲ. ಈಗ DK ಶಿವಕುಮಾರ್ ಸಿದ್ದರಾಮಯ್ಯನು ಅವನ ಆಸ್ತಿ ಮಾರ್ಬಿಟ್ಟು ಬಡ್ತಾನದವ್ರಿಗೆ ದುಡ್ಡು ಕೊಟ್ಟಾರೆ ಅವ್ರ ಕೈಲಿ ಕೊಡುಕಾದ ಇದ್ದಿದ್ದು ಮಾಡ್ಕೋತಾರೆ ಎಕ್ಸ್ಟ್ರಾ. ಮತ್ತೆ ಯಾವ ಮೂಲ ಮುಡ್ಕಲಿದ್ರೆ ಒಳಗೆ ಸೇರ್ಸ್ಕೋತಾರೆ. ಹಂಗೆ ಕೃಷ್ಣಪ್ಪನವ್ರೆ ತುಂಬಾ ಚೆನ್ನಾಗಿ ಮಾತಾಡಿದ್ರೆ ಭಾಳ ಖುಷಿ ಆಯ್ತು ನನಗೆ. ನಿಮ್ ದೊಡ್ಡಹಳ್ಳಿನ ಹೌದು, ನೀವು ಯಾರಿಗೂ ಎದ್ರಲ್ಲ. ಯಾಕೆ ಹೆದರ್ಕೋಬೇಕು? ಯಾರಿಗೂ ಎದ್ರಲ್ಲ. ಈಗ ಜಾತಿ ಜನಗಣತಿ ವರದಿ ಮಾಡಕ್ ನಿಮ್ಮ ಮನೆಗೆ ಬಂದಿದ್ರಾ? ಇಲ್ಲ. ಬರ್ಕೊಂಡ್ರ ನೀವು ಯಾವ ಜಾತಿ, ಎಷ್ಟು ಜನ ಇದ್ದೀರಾ ಅಂತ? ಏನಿಲ್ಲ ನೋಡಿ, ಏನೂ ಇಲ್ಲ. ಆದರೂ ಜಾತಿ ಜನಗಣತಿ ವರದಿಯನ್ನು ರಿಲೀಸ್ ಮಾಡ್ತಿದ್ದಾರೆ. ಅದು ಹೆಂಗೆ ಅಂತ ನನಗೂ ಗೊತ್ತಾಯ್ತಲ್ಲ, ಯಾವ ಪಕ್ಷ ಆದರೂ ಅಷ್ಟೇ. ಥ್ಯಾಂಕ್ ಯು ಗೌಡ್ರೆ, ನಮಸ್ಕಾರ. ಕಿವಿಗೆ ಹೂವು ಹಿಡ್ಕೊಂದಿಲ್ ಹೊಂಟ್ರಿ? ಓ ಹೌದಾ? ರಾಜಕಾರಣಿಗಳು ನಮ್ಮ ಕಿವಿಗೆ ಹೂವು ಇಡ್ತಾರೆ ಅಲ್ವೇ? ಏನ್ ನಿಮ್ಮ ಹೆಸರು? ನಮ್ಮ ಹೆಸರು ಚಿಕ್ತಿಮಣ. ಯಾವೂರು? ಇದೇ ಊರ? ಕಲಿಗೋಡು ನೋಡಿ. ಹೌದಾ? ಇಲ್ಲಿ ದೇವ್ರಿಗೆ ಹೋಗಿದ್ದೋ, ಇಲ್ಲಿ ಹಿಡ್ದ ಟೀ ಕುಡಿ ಬಂದ. ಹೌದಾ? ಹೆಂಗೆ ನಿಮ್ DK ಸಾಹೇಬ್ರು ಕೆಲಸ ಮಾಡಿಸ್ತಾರೆ? ಚೆನ್ನಾಗಿ ಮಾಡಿಸ್ತಾವ್ರೆ. ಇಲ್ಲ ಭಯ ಬಿದ್ದು ಮಾತಾಡ್ತೀರ ನೀವು? ಇಲ್ಲ ಚೆನ್ನಾಗಿ ಮಾಡಿಸ್ತಾವ್ರೆ. ನಿಜ ಹೇಳಿ. ಓಕೆ, ನಿಜ ಹೇಳಿ. ನಿಜವಾಗುವೆ ಹೇಳಿರ್ಬೇಕ. ನಾವು ಕಾಂಗ್ರೆಸ್. ಹೌದಾ? ಹೌದಾ? ಅದಕ್ಕೆ ಹೆಂಗ್ ಹೇಳ್ತೀರಾ? ಹುಡ್ತಾವಿಂದು ಕಾಂಗ್ರೆಸ್. ಹುಡ್ತಾಗಿಂದು ಕಾಂಗ್ರೆಸ್. ಅದಕ್ಕೆ ಅದು ಹೆಂಗ್ ಬಿಟ್ಟು ಕೊಟ್ಬಿಟ್ರ ನೋಡಿ DK ಅಲ್ವ? ಎಲ್ಲ ಅಭಿವೃದ್ಧಿ ಮಾಡ್ಯಾರ. ನೀ ಹೇಳವ? ಅವ್ರದ್ದು ಹೇಳದಷ್ಟೇ ನಮ್ದು. ಕಾಸು ಬಂತ? ಕಾಸು 2,000 ಬರ್ತದ? ಎಲ್ಲ ನೀಡ ಬರ್ತದೆ. ನಮಸ್ಕಾರ ಸರ್, ಏನ್ ನಿಮ್ಮ ಹೆಸರು? ಸಚಿನಪ್ಪ ಅಂತ. ಯಾವೂರು? ನಾವು ಆರಬಲೆ. ದೊಡ್ಡಹಳ್ಳಿ ಅಲ್ವೇ? ಪಕ್ಕನೆ. ಪಕ್ಕ ಅಲ್ಲ, ಇದೇ ಊರು. ಇದೇ ಊರು ಪಕ್ಕನೆ. ಅಕ್ಕಪಕ್ಕ. ಹೌದು. ನಂಗೆ ಸತ್ಯ ಹೇಳ್ಬೇಕು. ಹೌದ್ರು. ಸುಳ್ಳು ಹೇಳ್ಬಾರ್ದು. ಸುಳ್ಳಾಗಿ ಕೇಳ್ಬೇಕು ಅಲ್ವೇ? ಹೌದು. ಅಭಿವೃದ್ಧಿ ಆಗದ ನಿಮ್ಮೂರು ಎಲ್ಲ? ಹೌದು, ನಮ್ಮದು ಆರಬಲೆ ಅಭಿವೃದ್ಧಿ ಆಗದೆ. ಚಿನ್ರಾಜ್ ಸಾಹೇಬರು ಅಂತ DK ಶಿವಕುಮಾರ್ PA ಇದ್ದಂಗೆ ಭಾರಿ ಹೆಲ್ಪ್ ಮಾಡೋರು. ಆರಬಲೆಯಲ್ಲಿ ಭಾರಿ ಹೆಲ್ಪ್ ಮಾಡವ್ರೆ, ಪ್ರತಿಯೊಬ್ಬರಿಗೂ ಮಾಡವ್ರೆ. ಈ ಇಂಗಿಸ್ಲಾ ಅವರು, ಅದು ಇದು ಇಂಗಿಸ್ಲಾ ಅವರು ಪ್ರತಿಯೊಬ್ಬರು ಮಾಡವ್ರೆ. ಚಿನ್ರಾಜ್ ಅವರು ಅಂತ ಲೀಡ್ರು. ಯಾವ ಮನೆ ಗೀಣೆ ಎಲ್ಲ ರೋಡು ಎಲ್ಲ ಭಯ ಬೀಳ್ತಾವ್ರಲ್ಲ. ಇಲ್ಲ ಬಂದು ನೋಡಿ ನಮ್ಮ ಕಡೆ ಎಷ್ಟು ಮಾಡವ್ರೆ ಅಂತ. ಆರಬಲೆ ಎಷ್ಟು ಇಂಪ್ರೂವ್ ಆಗೋದು ನೋಡಿ ಮಾತಾಡಿ. ಹೌದಾ? ಹೇಳ್ಬೇಕು, ಯಾಕೆ ಭಯ ಬಿಡ್ಬೇಕು? ಚಿನ್ರಾಜ್ ಅಂದ್ರೆ ಭಾರಿ ಹೆಲ್ಪು. PA DK ಶಿವಕುಮಾರ್ ಹೆಂಗೆ? ಅಯ್ಯೋ ಹೇಳಿ ಆರಬಲೆ ಜೀವ ಅವ್ರಿಗೆ. ಆರಬಲೆ ಜೀವ. ಆರಬಲೆ ಜೀವನ ಓಟ್ ಹಾಕಿ ಗೆಲ್ಸಿದೀವಿ ಅವ್ರನ್ನ. ಹಂಗೆ ಏನ್ ಭಯ ಯಾಕೆ? ಬೇರೆ ಏನಾದ್ರು ಪ್ರಾಬ್ಲಮ್? ಎಲ್ಲ ಪ್ರತಿಯೊಂದು ಮಾಡವ್ರೆ ಆರಬಲೆ ಅಂತ. ಯಾರನ್ನು ನೋಡಿ ಆರಬಲೆ ಇಂಪ್ರೂವ್ ಎಲ್ಲೂ ಆಗಲ್ಲ, ಆ ಥರ ಮಾಡವ್ರೆ.